ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ.ಕೆ. ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಮಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೇಶದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನೇರಳೆ ಹಣ್ಣಿನ ಮಹತ್ವ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ವರ್ಷದಲ್ಲಿ ಒಂದು ಬಾರಿ ಸಿಗ್ತಕ್ಕಂಥ ಈ ಹಣ್ಣು ಹಲವಾರು ರೀತಿಯ ಔಷಧೀಯ ಗುಣಗಳನ್ನು ಹೊಂದಿದೆ. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಜನರನ್ನು ಕಾಡ್ತಾ ಇರತಕ್ಕಂಥ ಒಂದು ಸಮಸ್ಯೆ ಅಂತಂದರೆ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆ ಹೆಚ್ಚು ಜನರನ್ನು ಕಾಡ್ತಾ ಇದೆ. ಭಾರತ ದೇಶವನ್ನು ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಹೇಳಿದ್ದಾರೆ. ಅಂತಂದರೆ ಸಕ್ಕರೆ ಕಾಯಿಲೆ ಅತಿ ಹೆಚ್ಚು ಜನರನ್ನು ಆವರಿಸ್ತಾ ಇರೋದ್ರಿಂದ ಅವರು ಔಷಧಿ ಮಾತ್ರೆಗಳನ್ನ ತಗೋತಾ ಇರ್ತಾರೆ, ಆದರೂ ಶುಗರ್ ಕಂಟ್ರೋಲ್ ಆಗಿರೋದಿಲ್ಲ. ಆದರೆ ಅದರ ಜೊತೆಗೆ ನೀವು ಇವತ್ತು ನಾನು ಹೇಳ್ತಕ್ಕಂಥ ಮನೆಮದ್ದು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಬರ್ತದೆ, ಡಯಾಬಿಟಿಸ್ ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಇದರಲ್ಲಿ ನೇರಳೆ ಹಣ್ಣಿನಲ್ಲಿ ಹಲವಾರು ಔಷಧೀಯ ಗುಣಗಳಿದೆ. ಪ್ರಮುಖವಾಗಿ ನೇರಳೆ ಹಣ್ಣು, ನೇರಳೆ ಹಣ್ಣಿನ ಬೀಜ, ನೇರಳೆ ಮರದ ತೊಗಟೆ ಹಾಗೂ ನೇರಳೆ ಮರದ ಎಲೆಗಳು, ಇವೆಲ್ಲದರಲ್ಲೂ ಔಷಧೀಯ ಗುಣಗಳು ತುಂಬಾ ಇದೆ. ಹಾಗಾಗಿ ಹಲವಾರು ರೀತಿಯ ಕಾಯಿಲೆಗಳಿಗೆ ಇದೊಂದು ಔಷಧಿಯಾಗಿ ಕೆಲಸ ಮಾಡ್ತದೆ. ಪ್ರಮುಖವಾಗಿ ಡಯಾಬಿಟಿಸ್ಗೆ ಇದೊಂದು ಅಮೃತ ಸಮಾನ, ರಾಮಬಾಣವಾಗಿ ಕೆಲಸ ಮಾಡ್ತದೆ. ಹಾಗೂ ಇದನ್ನು ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಬರ್ತದೆ. ಹಾಗಾದರೆ ಇದನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಂತಂದರೆ, ಸಕ್ಕರೆ ಕಾಯಿಲೆ ಇದ್ದಂಥವ್ರು, ಡಯಾಬಿಟಿಸ್ ಇದ್ದಂಥವ್ರು ನೇರಳೆ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಬರ್ತದೆ. ಇನ್ನು ನೇರಳೆ ಹಣ್ಣಿನ ಜೊತೆಗೆ ನೇರಳೆ ಹಣ್ಣಿನ ಬೀಜವನ್ನು ಎರಡನ್ನೂ ಸೇರಿಸಿ ಚೆನ್ನಾಗಿ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ, ಇದಕ್ಕೆ ಯಾವುದೇ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನೂ ಸೇರ್ಸಕ್ಕೆ ಹೋಗಬೇಡಿ, ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಬರ್ತದೆ. ಹಾಗೂ ನೇರಳೆ ಹಣ್ಣಿನ ಬೀಜಗಳು ಸಿಗ್ತದೆ, ಆ ಬೀಜಗಳನ್ನ ತಗೊಂಡು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಅಥವಾ ಮಿಕ್ಸರಲ್ಲಿ ಚೆನ್ನಾಗಿ ಪೌಡ್ರ್ ಥರ ಮಾಡಿ ಈ ಒಂದು ಚೂರ್ಣವನ್ನು ವಾರದಲ್ಲಿ 3 ಬಾರಿ ಒಂದೊಂದು ಲೋಟ ನೀರಿಗೆ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಬರ್ತದೆ, ಸಕ್ಕರೆ ಕಾಯಿಲೆ ಹತೋಟಿಯಲ್ಲಿರ್ತದೆ. ನಮ್ಮ ಶುಗರ್ ಕಂಟ್ರೋಲ್ ಇರಬೇಕು ಅಂತಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಚೆನ್ನಾಗಾಗಬೇಕು. ಇನ್ಸುಲಿನ್ ಪ್ರೊಡಕ್ಷನ್ ಚೆನ್ನಾಗಾಗಬೇಕು ಅಂತಂದರೆ ದೇಹದಲ್ಲಿ ಬೀಟಾ ಸೆಲ್ಸ್ಗಳು ಆ್ಯಕ್ಟಿವೇಟ್ ಆಗಿರಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು. ಈ ನೇರಳೆ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಈ ಬೀಟಾ ಸೆಲ್ಸ್ಗಳು ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತದೆ. ಇದು ಚೆನ್ನಾಗಿ ಆ್ಯಕ್ಟಿವೇಟ್ ಆಗೋದ್ರಿಂದ ಇನ್ಸುಲಿನ್ ಪ್ರೊಡಕ್ಷನ್ ಚೆನ್ನಾಗಾಗ್ತದೆ. ಇನ್ಸುಲಿನ್ ಪ್ರೊಡಕ್ಷನ್ ಚೆನ್ನಾಗೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಇರ್ತದೆ. ಹಾಗಾಗಿ ಹಲವಾರು ರೀತಿಯ ಔಷಧೀಯ ಗುಣಗಳು ಇದರಲ್ಲಿ ಇರೋದ್ರಿಂದ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದ್ರಿಂದ ನೇರಳೆ ಹಣ್ಣನ್ನು ನೀವು ಸೇವನೆ ಮಾಡೋದು ತುಂಬಾ ಉತ್ತಮ. ಇನ್ನು ಇದರಲ್ಲಿ ಹಲವಾರು ಪೋಷಕಾಂಶಗಳಿದೆ. ಪ್ರಮುಖವಾಗಿ ಪೊಟ್ಯಾಷಿಯಂ ಜಾಸ್ತಿ ಇರೋದ್ರಿಂದ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ, ರಕ್ತದೊತ್ತಡ ಬ್ಲಡ್ ಪ್ರೆಷರ್ನ ನಾರ್ಮಲ್ನಲ್ಲಿಡ್ತದೆ. ಹಾಗೂ ಇದರಲ್ಲಿ ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು, ವೈಟಮಿನ್ಸ್, ಪ್ರೋಟೀನ್ಸ್ ಹಲವಾರು ಪೋಷಕಾಂಶಗಳಿದೆ. ಅದರ ಜೊತೆಗೆ ಐರನ್ ಪೋಷಕಾಂಶ ಇರೋದ್ರಿಂದ ನಮ್ಮ ದೇಹದಲ್ಲಿ ರಕ್ತಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ. ರಕ್ತಹೀನತೆ ಅನಿಮಿಯಾ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ, ರಕ್ತವನ್ನು ವೃದ್ಧಿ ಮಾಡ್ತದೆ. ಹಾಗೂ ಇದರಲ್ಲಿ ನಮ್ಮ ಲಿವರ್, ನಮ್ಮ ದೇಹದ ಅತಿ ಪ್ರಮುಖವಾದ ಒಂದು ಅಂಗ ಅಂದರೆ ಲಿವರ್ನ ಆ್ಯಕ್ಟಿವೇಟ್ ಮಾಡ್ತದೆ, ಲಿವರ್ನ ಕ್ಲೀನ್ ಮಾಡ್ತದೆ, ಲಿವರ್ ಒಂದು ಸ್ಟ್ರಾಂಗ್ ಆಗಿಡೋಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ. ಹಾಗಾಗಿ ನೀವು ನೇರಳೆ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಲಿವರಿನ ಆರೋಗ್ಯ ಚೆನ್ನಾಗಿರ್ತದೆ, ನಿಮ್ಮ ರಕ್ತ ಶುದ್ಧಿ ಆಗ್ತದೆ. ರಕ್ತದ ಒಂದೊಂದು ಕಣಕಣಗಳನ್ನು ಶುದ್ಧಿ ಮಾಡ್ತಕ್ಕಂತಹ ಶಕ್ತಿ ಈ ಒಂದು ನೇರಳೆ ಹಣ್ಣಿನಲ್ಲಿದೆ. ಹಾಗೂ ಕೆಲವೊಬ್ಬರಿಗೆ ಪಿತ್ತ ಸಂಬಂಧಿ ಕಾಯಿಲೆಗಳು ಅಂತಂದರೆ ಉಷ್ಣ ಸಂಬಂಧಿ ಕಾಯಿಲೆಗಳು, ಪ್ರಮುಖವಾಗಿ ಪಿತ್ತ ಗಂಧೆಗಳಿರಬಹುದು, ಮೊಡವೆಗಳಿರಬಹುದು, ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಆಮಶಂಕೆ ಇರ್ಬೋದು, ಈ ಎಲ್ಲ ಒಂದು ಉಷ್ಣ ಸಂಬಂಧಿ ಪಿತ್ತ ಸಂಬಂಧಿ ಕಾಯಿಲೆಗಳಿರ್ತದೆ. ಇದನ್ನು ಶಮನ ಮಾಡಲು ತುಂಬಾ ಸಹಕಾರಿಯಾಗಿದೆ. ಹಾಗಾಗಿ ನೇರಳೆ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಈ ಪಿತ್ತ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗ್ತದೆ. ಇನ್ನು ಬಾಡಿ ಓವರ್ ಹೀಟ್ ಆಗಿರ್ತದೆ, ಅಂಥ ಒಂದು ಸಂದರ್ಭದಲ್ಲೂ ನೇರಳೆ ಹಣ್ಣನ್ನು ಸೇವನೆ ಮಾಡೋದ್ರಿಂದ, ನೇರಳೆ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಈ ಅತಿಯಾದ ಬಾಡಿ ಹೀಟ್ ಅಥವಾ ಉಷ್ಣತೆ ಕಡಿಮೆಯಾಗಿ ಬಾಡಿ ನಾರ್ಮಲ್ ಇರ್ತದೆ, ಆರೋಗ್ಯವನ್ನು ಕಾಪಾಡೋದು ತುಂಬಾ ಸಹಕಾರಿಯಾಗಿದೆ. ಇನ್ನು ಅಸ್ತಮ ಇದ್ದವರಲ್ಲಿ ಈ ವೀಸಿಂಗ್ ಅಂತ ಏನು ಹೇಳ್ತಾರೆ, ಈ ಒಂದು ಅಸ್ತಮ ಇದ್ದ ಸಂದರ್ಭದಲ್ಲಿ ನೇರಳೆ ಹಣ್ಣು ಹಾಗೂ ನೇರಳೆ ಹಣ್ಣಿನ ಬೀಜದ ಒಂದು ಜ್ಯೂಸನ್ನು ಮಾಡಿಕೊಂಡು ಅದರ ಜೊತೆಗೆ 1 ಚಿಟಿಕೆ ಕಾಳುಮೆಣಸು, 1 ಚಿಟಿಕೆ ಕಸ್ತೂರಿ ಅರಿಶಿನ ಮಿಶ್ರಣ ಮಾಡಿಕೊಂಡು ನೀವು ಸೇವನೆ ಮಾಡೋದ್ರಿಂದ ಅಸ್ತಮ ಕಾಯಿಲೆ ನಿವಾರಣೆ ಆಗ್ತದೆ. ಇನ್ನು ಒಂದು ಸಂಶೋಧನೆ ಪ್ರಕಾರ ಇದು ಕ್ಯಾನ್ಸರ್ಗೂ ಒಂದು ರಾಮಬಾಣವಾಗಿ ಕೆಲಸ ಮಾಡ್ತದೆ. ಕ್ಯಾನ್ಸರ್ ಸೆಲ್ಸ್ಗಳನ್ನ ಸಾಯಿಸ್ತಕ್ಕಂತಹ ಒಂದು ಶಕ್ತಿ, ಅದ್ಭುತವಾದ ಶಕ್ತಿ ಈ ಒಂದು ನೇರಳೆ ಹಣ್ಣಿನಲ್ಲಿದೆ. ಹಾಗಾಗಿ ನೇರಳೆ ಹಣ್ಣನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ರಕ್ತದ ಕಣಕಣಗಳು ಶುದ್ಧಿ ಆಗ್ತದೆ, ಆರೋಗ್ಯದಿಂದ ಇರಬಹುದು.
ಇನ್ನು ಕೆಲವೊಬ್ಬರಿಗೆ ಬಾಯಿಯ ಒಸಡಿನಲ್ಲಿ ಹಲ್ಲಿನಲ್ಲಿ ರಕ್ತಸ್ರಾವ ಆಗ್ತಿರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ನೇರಳೆ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಈ ಸಮಸ್ಯೆ ನಿವಾರಣೆ ಆಗ್ತದೆ. ಇದರಲ್ಲಿ ಹಲವಾರು ಪೋಷಕಾಂಶಗಳಿದೆ. ನಮ್ಮ ದೇಹದ ಆರೋಗ್ಯವನ್ನು ಪ್ರಮುಖವಾಗಿ ಇದು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಸಕ್ಕರೆ ಕಾಯಿಲೆ ಇರ್ಬೋದು, BP ಸಮಸ್ಯೆ ಇರ್ಬೋದು, ಅಸ್ತಮಾ ಇರ್ಬೋದು, ಪಿತ್ತ ಸಂಬಂಧಿ ಕಾಯಿಲೆಗಳಿರ್ಬೋದು, ಹಾಗೂ ಚರ್ಮ ಸಂಬಂಧಿ ಕಾಯಿಲೆಗಳಿರಬಹುದು, ಹಾಗೂ ಈ ಕ್ಯಾನ್ಸರ್, ಹೀಗೆ ಪ್ರತಿಯೊಂದಕ್ಕೂ ಇದೊಂದು ಔಷಧೀಯ ಗುಣವಾಗಿ ಕೆಲಸ ಮಾಡೋದ್ರಿಂದ ನೇರಳೆ ಹಣ್ಣನ್ನು ನಾವು ಸೇವನೆ ಮಾಡೋದ್ರಿಂದ ತುಂಬಾ ಒಂದು ಲಾಭ ಇದೆ. ಹಾಗಾದರೆ ನಾವು ನೇರಳೆ ಹಣ್ಣನ್ನು ಎಲ್ಲ ಸಮಯದಲ್ಲೂ ಸಿಗೋದಿಲ್ಲ, ವರ್ಷದಲ್ಲಿ ಒಂದೇ ಬಾರಿ ಸಿಗ್ತದೆ. ಬೇರೆ ಸಮಯದಲ್ಲಿ ಏನು ಮಾಡಬೇಕು ಡಾಕ್ಟ್ರಿ ಅಂತ ನೀವು ಕೇಳಿದ್ರೆ, ನೇರಳೆ ಹಣ್ಣಿನಲ್ಲಿ ಎಷ್ಟು ಔಷಧೀಯ ಗುಣಗಳಿದೆಯೋ ನೇರಳೆ ಮರದ ಎಲೆಗಳಲ್ಲೂ ಅಷ್ಟೇ ಔಷಧೀಯ ಗುಣಗಳಿದೆ. ಹಾಗಾಗಿ ಯೋಚನೆ ಮಾಡಬೇಕಾಗಿಲ್ಲ. ಬೇರೆ ಸಮಯದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನೇರಳೆ ಮರದ ಎಲೆಗಳನ್ನು ತಗೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ, ಅದನ್ನು ನೇರಳೆ ಮರದ ಎಲೆಯ ಕಷಾಯವನ್ನು ಮಾಡಿಕೊಂಡು ನೀವು ಸೇವನೆ ಮಾಡೋದ್ರಿಂದ, ಈಗ ನಾನು ಏನೇ ಹೇಳಿದೆ ಎಲ್ಲ ಔಷಧೀಯ ಗುಣಗಳು ಇದರಲ್ಲಿದೆ, ಹಾಗೂ ಎಲ್ಲ ರೀತಿಯ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ನೇರಳೆ ಎಲೆಯ ಕಷಾಯದಲ್ಲೂ ಇದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನೇರಳೆ ಹಣ್ಣಿನ ಮಹತ್ವ, ಅದರಲ್ಲಿ ಔಷಧೀಯ ಗುಣಗಳಿರ್ತಕ್ಕಂತಹ ಭಾಗಗಳು ನೇರಳೆ ಮರದಲ್ಲಿ ಅದು ಯಾವ್ಯಾವುದು, ಅದು ಯಾವ್ಯಾವ ಕಾಯಿಲೆಗೆ ಯಾವ ರೀತಿ ಕೆಲಸ ಮಾಡ್ತದೆ, ಯಾವ ರೀತಿ ನೀವು ಔಷಧಿ ಮಾಡ್ಕೋಬೇಕು, ಈ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೆ ನೀವು ಯಾವುದೇ ಒಂದು ಕಾಯಿಲೆ ಇದ್ರೂ, ನೀವು ಡಯಾಬಿಟಿಸ್ ಇತ್ತು ಅಂತಂದರೆ ನೀವು ಸಕ್ಕರೆ ಕಾಯಿಲೆ ಮಾತ್ರೆ ತಗೋತಾ ಇದ್ದರೆ, BP ಮಾತ್ರೆ ತಗೋತಾ ಇದ್ದರೆ ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಸೋಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಇದನ್ನು ನೀವು ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.